ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನಾನೇ 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಮತ್ತೊಮ್ಮೆ ಘೋಷಣೆಯನ್ನು ಮೊಳಗಿಸಿಕೊಂಡಿರುವಂಥ ಸಿದ್ದರಾಮಯ್ಯನವ್ರಿಗೀಗ ಬಹಳ ಮುಜುಗರ ಮತ್ತು ಮುಖಭಂಗವನ್ನು ತಂದಿಡ್ತಾ ಇದೆ ಇದೊಂದು ಲೆಟರ್ ಈಗ ಇಡೀ ರಾಜ್ಯ ಮತ್ತು ದೇಶವೇ ಗಮನಿಸ್ತಾ ಇದೆ. ಕರ್ನಾಟಕ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿವೆ ನೋಡ್ತಾ ಇದ್ದೀವಿ. ಆದರೆ ಇದೊಂದು ಲೆಟರ್ ಸಿದ್ದರಾಮಯ್ಯನವ್ರಿಗೆ ಟೈಟ್ ಸ್ಲ್ಯಾಪ್ ಕೊಡ್ತಾ ಇದೆ. ಡೀಟೇಲ್ಸ್ ನಾನು ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಲೂ ಕೂಡ ಒಂದು ಚಾನ್ಸ್ ಇದೆ ಮುಖ್ಯಮಂತ್ರಿಗಳಿಗೆ. ಮನಸ್ಸು ಮಾಡಿ ತನ್ನ ತಪ್ಪನ್ನು ಜನರ ಮುಂದೆ ಬಹಿರಂಗವಾಗಿ ಒಪ್ಕೊಳ್ಳೋದು. ಆದರೆ ಅದನ್ನು ಮಾಡಲಿಲ್ಲ ಮುಖ್ಯಮಂತ್ರಿಗಳು. ಈಗ ಅದೊಂದು ಲೆಟರ್ ಸಿದ್ದರಾಮಯ್ಯನವರ ಮಾನ ಹರಾಜು ಹಾಕ್ತಾ ಬಹಳ ದೊಡ್ಡ ಮುಖಭಂಗಕ್ಕೆ ಕಾರಣ ಆಗಿದೆ, ಮುಜುಗರಕ್ಕೆ ಕಾರಣ ಆಗಿದೆ ಮುಖ್ಯಮಂತ್ರಿಗಳಿಗೆ. ಇದರಲ್ಲೂ ರಾಜಕಾರಣ ಇದೆ. ಸಿದ್ದರಾಮಯ್ಯನವರ ರಾಜಕೀಯ ಶತ್ರುಗಳು ಅಥವಾ ಹಿತಶತ್ರುಗಳೇ ಹಿಂದೆ ನಿಂತು ಮಾಡಿಸಿರೋದು ಇದನ್ನ ಅಂತ ಸಿದ್ದು ಪಾಳ್ಯದವರು ಬಾಯಿ ಬಡ್ಕೊಳ್ತಿದ್ದಾರೆ. ಏನಾಗಿದೆ ಅಸಲಿಗೆ, ಯಾವ ರೀತಿ ಶೇಮ್ ಇದು CMಗೆ ನೋಡ್ತಾ ಹೋಗೋಣ. ಈಗಾಗಲೇ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ ಎಕ್ಸ್ಕ್ಲೂಸಿವ್ ಆಗಿ ಸಿದ್ದರಾಮಯ್ಯನವರ ಈ ದುರ್ವರ್ತನೆಯ ಸ್ಟೋರಿಯನ್ನು ರಿವ್ಯೂ ಪ್ರಸಾರ ಮಾಡಿತ್ತು. ಈಗ ಅದರ ಮತ್ತಷ್ಟು ಮುಂದುವರೆದ ಭಾಗ, ಅಸಲಿ ಸೀಕ್ರೆಟ್ಸ್ ಎಲ್ಲ ತೆರೆದುಕೊಳ್ತಿವೆ. ಅದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇದು ಬೇರೆ ಯಾವುದೂ ಅಲ್ಲ, ASP ನಾರಾಯಣ ಬರಮನಿಯವ್ರಿಗೆ ಸಂಬಂಧಪಟ್ಟಂಥದ್ದು ಲೆಟರ್ ಔಟ್ ಆಗಿದೆ. ಈಗ ಅಸಲಿಗೆ ಮುಖ್ಯಮಂತ್ರಿಗಳು ಕಪಾಳಕ್ಕೆ ಬಾರಿಸೋದಕ್ಕೆ ಹೋಗಿದ್ರಲ್ವ, ಬೆಳಗಾವಿ ಕಾರ್ಯಕ್ರಮದಲ್ಲಿ ತಾನೇನು ಮಾಡ್ತಿದ್ದೀನಿ ಅನ್ನೋದನ್ನು ಕೂಡ ಒಂದು ಸಣ್ಣ ಆಲೋಚನೆಯೂ ಇಲ್ಲದೆ, ಮತ್ತೊಬ್ಬನ ಗೌರವ, ಘನತೆ, ಅವರ ಆತ್ಮಗೌರವ, ಆತ್ಮಸಾಕ್ಷಿ ಎಂಥದ್ದೂ ಯೋಚನೆ ಮಾಡದೆ ಕಪಾಲಕ್ಕೆ ಬಾರಿಸೋದಕ್ಕೆ ಹೊರಟಿದ್ರಲ್ಲ, ನಾನು ಈ ರಾಜ್ಯದ ದೊರೆ ಅನ್ನುವ ಅಹಂನಲ್ಲಿ. ಈಗ ನೋಡಿ, ಅದೆಲ್ಲವೂ ಕೂಡ ಪತ್ರದಲ್ಲಿ ಬಟಾಬಯಲಾಗಿದೆ. 2 ಪುಟಗಳ ರಾಜೀನಾಮೆ ಪತ್ರ ಒಂದು ಬರೆದಿದ್ದಾರೆ ನಾರಾಯಣ ಬರಮನಿಯವರು. CMಗೆ ಶಾಕ್ ಆಗಿದೆ. ಅಸಲಿಗೆ CM ವಿರುದ್ಧ ಕಂಪ್ಲೇಂಟ್ ಕೊಡೋಕೆ ಹೊರಟಿದ್ದವರು ನಾರಾಯಣ ಬರಮನಿಯವರು. ಆದರೆ ಅದನ್ನೂ ಕೂಡ ಕುಗ್ಗಿಸ್ತಾರೆ ಹಿರಿಯ ಅಧಿಕಾರಿಗಳು. ಅದಕ್ಕೂ ಅವಕಾಶ ಮಾಡಿಕೊಡದೆ ಅವರನ್ನೇ ಸಮಾಧಾನ ಮಾಡೋ ರೀತಿಯಲ್ಲಿ ಮತ್ತಷ್ಟು ಕುಗ್ಗಿಸಿ ಕಳಿಸಲಾಗತ್ತೆ. ಹಾಗಾದರೆ ಏನಾಯ್ತು ಅವತ್ತು ಬೆಳಗಾವಿಯಲ್ಲಿ ಹೊಡೆಯೋದಕ್ಕೆ ಹೊರಟಿದ್ರಲ್ವಾ, ಇನ್ನೇನು ಬಿದ್ದೇ ಬಿಡ್ತಿತ್ತು ಕೆನ್ನೆಗೆ. ಒಂದು ಕ್ಷಣ ಮಿಸ್ ಆಗಿದ್ರೆ ಅವ್ರು ತಪ್ಪಿಸ್ಕೊಳ್ತಾರೆ. ಅದಾದ್ಮೇಲೆ ಏನಾಯ್ತು ಗೊತ್ತಾ? ಅದು ಗೊತ್ತಾ ಮುಖ್ಯಮಂತ್ರಿಗಳಿಗೆ? ಅದಾದ್ಮೇಲೆ ಏನಾಯ್ತು ಅಂತ ಅವರ ಫ್ಯಾಮಿಲಿ, ಅವರ ಸುತ್ತಮುತ್ತ ಬಳಗ ಯಾವ ರೀತಿ ಜನ ಅವರನ್ನು ನೋಡಿದ್ದಾರೆ, ಮಾತನಾಡಿದ್ದಾರೆ, ಫ್ಯಾಮಿಲಿಯಲ್ಲಿ ಏನೇನು ಆಘಾತ ಆಗಿದೆ ಅವ್ರಿಗೆ, ಇದೆಲ್ಲ ಆದಮೇಲೆ ಮತ್ತು ಯಾಕೆ ಅವರು ರಾಜೀನಾಮೆ ಪತ್ರವನ್ನು ಬರೆದ್ರು, ಆ ರಾಜೀನಾಮೆ ಪತ್ರದಲ್ಲಿರುವಂಥ ಡೀಟೇಲ್ಸ್ ಎಂಥವ್ರಿಗೂ ಮನ ಕಲಕುವಂತಿದೆ. CMಗೆ ಈ ಲೆಟರ್ ಈಗ ಶಾಕ್ ಕೊಡ್ತಾ ಇದೆ. ಬರೆದಿದ್ದಾರೆ ನೋಡಿ ಅವರು ಬಹಳ ಡೀಟೇಲ್ ಆಗಿ. CM ಈ ಕೃತ್ಯದ ವಿರುದ್ಧ ಬರೆದು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿರೋದು. ಈಗ ನಾರಾಯಣ ಬರಮನಿಯವರು ಅವತ್ತು ಕರೀತಾರೆ, ಎಲ್ಲವನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಪ್ರಯತ್ನ ಪಟ್ಟಿದ್ದಾರೆ. ಬಟ್ BJP ಅವರಲ್ಲಿ ನುಗ್ಗಿ ಏನೋ ಪ್ರೊಟೆಸ್ಟ್ ಮಾಡ್ತಾರೆ. ಬಟ್ ಪೊಲೀಸರು ಅದನ್ನು ಕಂಟ್ರೋಲಿಗೆ ತಗೊಳ್ಳೋಕೆ ಪ್ರಯತ್ನ ಅಂತೂ ಮಾಡಿದ್ದಾರೆ. ಯಾರಯ್ಯ SP ಅಂತಾರೆ. SP ಅಲ್ಲಿ ಹೋಗಲ್ಲ, ಸ್ಟೇಜ್ ಹತ್ರ ಇದ್ದಿದ್ದು ನಾನು. CM ಕರೀತಾ ಇದ್ದಾರೆ, ಸಿಟ್ಟಾಗಿದ್ದಾರೆ ಅಂದಾಗ ಮುಖ್ಯಮಂತ್ರಿಗಳು ಕೂಗಿದಾಗ ಹೋಗ್ಬೇಕಾಯ್ತಲ್ಲ. ಯಾರಯ್ಯ ಅವನು SP? ಬರುತ್ತೆ ಅವರ ಬಾಯಿಂದ ಏಕವಚನ. ಪಾಪ ಇವರು ASP ಇರ್ತಾರಲ್ಲಿ, ಓಡ್ದಾಗ ತೆಗೆದು ಬಾರ್ಸೋಕೆ ಹೋಗ್ತಾರೆ ಮುಖ್ಯಮಂತ್ರಿಗಳು. ಅದರಿಂದ ಎಷ್ಟು ಅವಮಾನ ಆಯಿತು ಅಂದರೆ, ಕಂಡವರು ಅರೇ ಸರ್ ನಿಮಗೆ ಹಂಗಾಗ್ಬಿಟ್ರಿ, ಇನ್ನು ಬೇರೆಯವ್ರ ಕಥೆ ಏನು ಅಂತಾರೆ. ಕಂಡವರು ಅದೇ ಪ್ರಶ್ನೆ. ಮೀಡಿಯಾಗಳಲ್ಲಿ ನ್ಯಾಷನಲ್ ಲೆವೆಲ್ಗಳಲ್ಲಿ 3-4 ದಿನ ಇದೇ ದೃಶ್ಯ ಹೋಗುತ್ತೆ ನೋಡಿ. CM ಏನು ಮಾಡಿದ್ದಾರೆ ಅನ್ನುವಂಥ ದೃಶ್ಯ ಇಡೀ ರಾಜ್ಯದಾದ್ಯಂತ ಸೋಷಿಯಲ್ ಮೀಡಿಯಾದಲ್ಲಿ, ಫೋನಲ್ಲಿ, ವಾಟ್ಸಾಪಲ್ಲಿ, ಟಿವಿಗಳಲ್ಲಿ ಎಲ್ಲ ಕಡೆ ಹರಿದಾಡುತ್ತೆ. ಕಂಡವರು ನೀವೇ ಅಲ್ವಾ ಅದು ಅಂತ ಪ್ರಶ್ನೆ ಮಾಡ್ತಾರೆ. ಮನೆಯಲ್ಲಿ ಹೆಂಡತಿ ಮಕ್ಕಳು ಕಣ್ಣೀರಿಡ್ತಾರೆ, ಯಾಕೆ ಬೇಕು ನಿಮ್ಗೆ ಈ ಪರಿಸ್ಥಿತಿ ಅಂತ. 100 ಎಕರೆ ಜಮೀನಿದೆಯಂತೆ ಅವ್ರದ್ದು. ಪಾಪ ಏನು ಗತಿ ಇಲ್ಲದೆ ಡ್ಯೂಟಿ ಮಾಡಕ್ಕೆ ಬಂದಿಲ್ಲ ಅವರು. ಕಾಕಿ ಮೇಲಿನ ಗೌರವಕ್ಕೆ, ತನ್ನ ಒಂದು ಆ ಡ್ಯೂಟಿ ಮೇಲಿನ, ಈ ವೃತ್ತಿ ಮೇಲಿನ ಪ್ರೀತಿಗೆ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. 30
ವರ್ಷಗಳಿಂದ 3 ದಶಕಗಳಿಂದ ನಿಷ್ಠೆಯಿಂದ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದಾರೆ. ಬೆಳಗಾವಿಯಲ್ಲಿ ಇವರು ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಹೆಸರಾದವರು. 3-4 ಎನ್ಕೌಂಟರ್ಗಳನ್ನು ಮಾಡಿದ್ದಾರೆ. 10 ಶೂಟೌಟ್ ಪ್ರಕರಣಗಳು, ಬಹಳ ಗಂಭೀರವಾದ ಕೇಸು, ಅತ್ಯಾಚಾರದಂಥ ಈ ಕೃತ್ಯಗಳನ್ನು ಎಸಗಿ ತಲೆಮರೆಸ್ಕೊಂಡು ಓಡಾಡ್ತಿದ್ದಂಥ ಕ್ರಿಮಿನಲ್ಗಳನ್ನ ಹೆಡೆಮುರಿ ಕಟ್ಟಿರೋದು, ಈ ಥರ ತುಂಬ ಒಳ್ಳೆ ಹೆಸರಿದೆ ಅವ್ರಿಗೆ. ಬೆಳಗಾವಿಲಿ ಆ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ಒಳ್ಳೆ ಹೆಸರು ಮಾಡಿರೋ ನಾರಾಯಣ ಬರಮನಿ ಅವ್ರಿಗೆ ಅದು ಸಿಡಿಲ್ನಂತೆ ಬಂದೆರಗತ್ತೆ ಸಿದ್ದರಾಮಯ್ಯನವರ ಈ ಬಿಹೇವಿಯರ್. ಸಿದ್ದರಾಮಯ್ಯನವ್ರಿಗೆ ನಾನು ಯಾರು ಮುಖ್ಯಮಂತ್ರಿ, ನಾನು ಒಂದು ಹಿಂಗೆ ಮಾಡಿಬಿಟ್ರೆ ಯಾರಿಗೇನಾಗತ್ತೆ ಅದು ಅವ್ರ ಪುಣ್ಯ ಅಂತ ಅನ್ಕೊಂಡಿರ್ತಾರೆ. ಬೇಕಾದ್ರೆ ನನ್ನ ಹತ್ರ ಬಂದು ನಿಂತ್ಕೊಂಡು ಹೋಗಿದ್ದೇ ಪುಣ್ಯ ASPದು ಅಂತ ಭಾವಿಸಿದ್ರು ಇರ್ತಾರೆ. ಆದರೆ ಅವ್ರ ಜೀವನದಲ್ಲಿ ಅದು ಎಷ್ಟು ಆಘಾತಕ್ಕೆ ಗುರಿಯಾಯಿತು ಅನ್ನೋದು CM ಗಮನಕ್ಕೆ ಹೋಗಿರಲ್ಲ. ಕಂಡವ್ರು ಇದನ್ನೇ ಕೇಳ್ತಾರೆ. ಕಡೆ ಪಕ್ಷ ಯಾರಾದರೂ ಒಬ್ಬರು ಸಾಂತ್ವನ ಹೇಳಲಿಲ್ಲ. ಹಿರಿಯ ಅಧಿಕಾರಿಗಳು, ಮತ್ತೊಬ್ಬರು ಜೊತೆ ಕೆಲಸ ಮಾಡೋರು ಯಾರೂ ಸಾಂತ್ವನಕ್ಕೂ ಬರಲಿಲ್ಲ, ಯಾರೂ ಮಾತಾಡಿಸ್ಲಿಲ್ಲ. ಕಂಪ್ಲೇಂಟ್ ಕೊಡೋಣ ಮುಖ್ಯಮಂತ್ರಿಗಳ ವಿರುದ್ಧ ಅಂತ ಹೋದರೆ, ರೀ CM ವಿರುದ್ಧ ಏನು ಕಂಪ್ಲೇಂಟ್ ಕೊಡ್ತೀರಾ, ಸುಮ್ಮನಿರ್ರಿ, ಏನೋ ಆಯಿತು ಹೋಯ್ತು ಬಿಟ್ಟಾಕಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ತುಂಬ ಯೋಚನೆ ಮಾಡಿ 1-1.5 ತಿಂಗಳು ಪಾಪ ಅವರು ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾರೆ. ಆ ರಾಜೀನಾಮೆ ಪತ್ರ ಹೋದ ಮೇಲೆ ಹೊತ್ಕೊಳ್ಳುತ್ತೆ ನೋಡಿ ಬೆಂಕಿ. ಅದಾದ ಮೇಲೆ ನಡೆದಿದ್ದೇನು, CM ಕರೆಸ್ಕೊಂಡು ಮಾಡಿದ್ದೇನು ಎಲ್ಲ ನೋಡೋಣ. ಮೊದಲು ರಾಜೀನಾಮೆ ಪತ್ರದಲ್ಲಿ ಏನಿದೆ ಕ್ವಿಕ್ ಆಗೋದ್ರ ಸಾರಾಂಶ ಹೇಳ್ಬಿಡ್ತೀನಿ ನೋಡಿ. ನಾನು ನ್ಯಾಯ ಪಡ್ಕೊಳ್ಳುವಲ್ಲಿ ವಿಫಲ ಆಗಿದ್ದೀನಿ, ನನಗೆ ನಾನು ನ್ಯಾಯ ಕೊಡಿಸ್ಕೊಳ್ಳೋಕ್ಕಾಗಲ್ಲ ಅಂದಮೇಲೆ ಇನ್ನು ಬೇರೆಯವ್ರಿಗೆ ಏನು ಕೊಡೋದಕ್ಕಾಗಿ ಆದೀತು. 31 ವರ್ಷ ಹೆಂಡತಿ ಮಕ್ಕಳು ಸಂಸಾರ ಜೀವನ ಅನ್ನೋದನ್ನ ಬಿಟ್ಟು ಕೆಲಸ ಮಾಡಿದೆ ನನಗೆ ಇಂಥ ಶಾಸ್ತಿ ಆಗಿದೆ. ಇದೇ ಅಲ್ವಾ ಈ ಸರ್ಕಾರ ಕೊಟ್ಟಿರೋ ಫಲ ನನಗೆ. ಇನ್ನೇನು ಕೆಲಸ ಮಾಡಲಿ ನಾನು? ಇಲಾಖೆ ಹಾಗೂ ಸಮಾಜದಲ್ಲಿ ಗೌರವ ಮಾನ ಸನ್ಮಾನ ನೀಡಿದ ಸಮವಸ್ತ್ರದೊಂದಿಗಿನ ಸಂಬಂಧ ನನ್ನ ಹೆತ್ತ ತಾಯಿಯೊಂದಿಗಿರುವಂಥ ಭಾವನಾತ್ಮಕ ಸಂಬಂಧದಷ್ಟೇ ಶ್ರೇಷ್ಠವಾದದ್ದನ್ನು ನಾನು ಭಾವಿಸಿದ್ದೀನಿ. ಆದರೆ ಪ್ರತಿ ಸಲ ಯೂನಿಫಾರ್ಮ್ ಹಾಕ್ಕೊಳ್ಳೋಕೆ ಹೋದಾಗ ಕಪಾಲಕ್ಕೆ ಬಾರಿಸೋಕೆ ಬಂದಿದ್ದೇ ನೆನಪಾಗ್ತಿದೆ ನನಗೆ. ಪದೇ ಅದೇ ನೆನಪಾಗ್ತಿದೆ. ರಾಜ್ಯದ ಸಮವಸ್ತ್ರ ಧರಿಸುವ ಕೆಳಸ್ತರದ ಅಧಿಕಾರಿ ಸಿಬ್ಬಂದಿಗಳಷ್ಟೇ ಅಲ್ಲ, ಸಮಸ್ತ ಸರ್ಕಾರಿ ನೌಕರರ ಅಳಲು ಇದೇ ಆಗಿದೆ. ನನಗೆ ಹಿಂಗಾಯ್ತು, ನಾನೊಬ್ಬ ಸೀನಿಯರ್ ಆಫೀಸರ್ ಆಗಿ. ಅಂದರೆ ನನಗಿಂತ ಕೆಳಗಿದ್ದವ್ರ ಕಥೆ ಏನಾಗಬೇಡ, ಏನೇನು ಅನುಭವಿಸ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸಾರ್ವಜನಿಕ ವೇದಿಕೆ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ವರ್ತನೆಯಿಂದಾಗಿ ನಾನು ಮಾಡದೇ ಇರುವ ತಪ್ಪಿಗೆ ಸಾರ್ವಜನಿಕವಾಗಿ ನಿಂದನೆಗೆ ಒಳಗಾಗಿ ಅವಮಾನಗೊಂಡ ನನಗೆ ಅನ್ಯ ಮಾರ್ಗವೇ ಇಲ್ಲದೆ ಸ್ವಯಂ ನಿವೃತ್ತಿಯನ್ನು ಸಲ್ಲಿಸ್ತಾ ಇದ್ದು ಮಾನ್ಯರು ಇದನ್ನು ಅಂಗೀಕರಿಸಿ ಅಂತ ವಿನಂತಿಸ್ಕೊಳ್ತೀನಿ. ಯಾವನೋ ಇಲ್ಲಿ SP ಬಾರಯ್ಯ ಇಲ್ಲಿ ಅಂತ ಕರೀತಾರೆ ಏರ್ಧ್ವನಿಯಲ್ಲಿ. ಕ್ಷಣನೂ ಕೂಡ ನಾನು ಮಾತನಾಡದೆ ಅಲ್ಲಿ ಕಪಾಳಮಾಕ್ಷ ಮಾಡೋಕೆ ಬಂದಾಗ ತಕ್ಷಣ ನಾವು ರಿಯಾಕ್ಷನ್ ಕೊಡಬಹುದಿತ್ತು, ನಾನು ಅದನ್ನು ಪ್ರತಿಭಟಿಸಬಹುದಿತ್ತು. ಆದರೆ ಅಲ್ಲಿ ಆ ವೇದಿಕೆಯಲ್ಲಿ ಅವರ ಮರ್ಯಾದೆ ಹೋಗಬಾರ್ದು ಅಂತ ನಾನು ಸುಮ್ಮನೆ ಬಂದೆ. ಅಲ್ಲೇನೋ ತಪ್ಪಿಸ್ಕೊಂಡೇ ಸರಿ, ಆದರೆ ಸಾರ್ವಜನಿಕವಾಗಿ ಆದ ಅವಮಾನದಿಂದ ನಾನು ತಪ್ಪಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ಎಲ್ಲ ಡೀಟೇಲ್ ಆಗಿ ಬರಿತಾ ಹೋಗಿದ್ದಾರೆ. ಇಡೀ ದಿನ ಮೌನ ಮನೆಯಲ್ಲಿ. ಈ ಒಂದು ಘಟನೆ ನೋಡಿದ ಮೇಲೆ ಎಲ್ಲ ಕಣ್ಣೀರಿಡ್ತಾರೆ, ಮನೆಯಲ್ಲಿ ಮೌನ. ಇನ್ನು ನನಗೆ ಆ ಕೆಲಸ ಮಾಡ್ಕೊಂತ ಯೂನಿಫಾರ್ಮ್ ಹಾಕ್ಕೊಂಡು ಕೆಲಸ ಮಾಡುವ ಆತ್ಮಸ್ಥೈರ್ಯ ಮತ್ತು ಮನಸ್ಥಿತಿ ಉಳ್ಕೊಂಡಿಲ್ಲ ಅಂತ ಅವರು ರಾಜೀನಾಮೆ ಕೊಟ್ಟಿರೋದು ಸುದೀರ್ಘವಾಗಿ. ಅದು ಹೋಗುತ್ತೆ ನೋಡಿ CM ಕೈಗೆ, ಆಗ ಶುರುವಾಗತ್ತೆ ನಡುಕ. ಈ ಪತ್ರ ಇನ್ನೇನು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತೋ ರಾಜಕಾರಣದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ, ಇನ್ಯಾರಿಗೆ ಅಸ್ತ್ರ ಆಗತ್ತೋ ಅಂತ CM ತಕ್ಷಣ ಯಾರಿದ್ದಾರೆ ಅವ್ರ ಕ್ಲೋಸ್ ಸರ್ಕಲಲ್ಲಿ, ಯಾರಾದರೂ ಕಾಂಗ್ರೆಸ್ ಲೀಡರ್ಸ್ ಇದ್ದಾರಾ, ಮಿನಿಸ್ಟರ್ ಇದ್ದಾರಾ ಅಂತ ಹುಡುಕಿ HK ಪಾಟೀಲ್ರಿಗೆ ಅವ್ರ ಜೊತೆ ಚೆನ್ನಾಗಿದೆ ಅಂತ ಎಲ್ಲ ಕೆಲಸ ಕಾರ್ಯ ಬಿಡಿಸ ಮೊದಲು ಅಲ್ಲಿಗೆ ಹೋಗಿ ಅಂತ ಕಳಿಸ್ಕೊಡ್ತಾರೆ. HK ಪಾಟೀಲ್ರು ಹುಬ್ಳಿಲಿ ಕರೆಸ್ಕೊಂಡು ಧಾರವಾಡ SP, ಬೆಳಗಾವಿ SP ಎಲ್ಲಾರನ್ನೂ ಒಟ್ಟು ಕೂರಿಸ್ಕೊಂಡು ಒಲಿಸೋದು. ಯಾವುದಕ್ಕೂ ಬಗ್ಗಿಲ್ಲ ನಾರಾಯಣ ಬರಮನಿ ಅವರು. ಏನು ಆಫರ್ ಮೇಲೆ ಆಫರ್ಗಳು, ನಿಮಗೆ ಬೇಕಾದಲ್ಲಿ ಪೋಸ್ಟಿಂಗ್ ಕೊಡಿಸ್ತೀವಿ, ಇದಕ್ಕಿಂತ ಆಫರ್ ಈ ಭೂಮಿ ಮೇಲೆ ಇಲ್ಲ ಇವತ್ತಿನ ರಾಜಕಾರಣಿಗಳ ಲೆಕ್ಕದಲ್ಲಿ. ಯಾಕಂದರೆ ಪೋಸ್ಟಿಂಗ್ ಬೇಕಾದಲ್ಲಿ ತಗೊಳ್ಳೋದು ಅಂದ್ರೆ ಅದು ಕೋಟಿ ಸುರಿಬೇಕು. ಅಂದರೆ ಕೋಟಿನೋ ಮತ್ತೊಂದಿಷ್ಟೋ ಎಷ್ಟೋ ಅವ್ರವ್ರ ಪೋಸ್ಟಿಗೆ ತಕ್ಕಂಗೆ ಲಂಚದ ಹಾವಳಿ ಊಹೆ ಮಾಡೋಕ್ಕಾಗ್ದಿದ್ದಂಗಿರುತ್ತೆ. ಅಂಥದ್ರಲ್ಲಿ ನಿಮ್ಗೆ ಫ್ರೀಯಾಗಿ ಪೋಸ್ಟಿಂಗ್ ಕೊಡ್ತೀವಿ ಅನ್ನೋ ಆಫರ್ ಕೊಡ್ತಾರೆ ಅಂದರೆ ಅದು ಭಯಂಕರವಾದ ಆಫರ್. ಯಾವುದಕ್ಕೂ ಜಗ್ಗಲ್ಲ ನಾರಾಯಣ ಬರಮನಿ ಅವರು. ಕೊನೆಗೆ CMೇ ಕರೆಸ್ಕೊಳ್ತಾರೆ. CM ಭೇಟಿ ಮಾಡಿದ್ದಾರೆ ಅನ್ನೋದು ಕೂಡ ಸುದ್ದಿಗಳು ಹರಿದಾಡ್ತಿವೆ, ಕೇಳಿಬರ್ತಿರೋದು. ಇಷ್ಟೆಲ್ಲ ಯಾವ ಮಿನಿಸ್ಟರು, 3-4 ಜನ ಮಂತ್ರಿಗಳು, ಗೃಹ ಸಚಿವರು ಯಾರು ಹೇಳಿದ್ರು ಬಗ್ಗಲ್ಲ. ನಾರಾಯಣ ಬರಮನಿ ಅವರು ಯಾರು ಹೇಳಿದ್ರೂ ವಾಪಸ್ ತಗೊಳ್ಳಲ್ಲ ರಾಜೀನಾಮೆ ಪತ್ರವನ್ನು. ಆಮೇಲೆ CM ಕರೆಸ್ತಾರಂತೆ. 4 ಗೋಡೆಗಳ ಮಧ್ಯೆ ಮನಸ್ಸಿಗೆ ಹಾಕ್ಕೊಳ್ಬೇಡಯ್ಯ, ನೀವು ಹೊಡೆದಿದ್ದು ಸಾವಿರ ಕಾರ್ಯಕರ್ತರು, ಕಾಂಗ್ರೆಸ್ನ ನಾಯಕರು, ಮಂತ್ರಿಗಳು, ಪಾಪ ಅವ್ರ ಜೊತೆ ಕೆಲಸ ಮಾಡೋರು, ಅವ್ರ ಕೆಳಗೆ ಕೆಲಸ ಮಾಡೋ ಪೊಲೀಸ್ ಅಧಿಕಾರಿಗಳ ಜೊತೆ ಅವ್ರ ಮುಂದೆ ನೀವು ಮನಸ್ಸಿಗೆ ಹಾಕ್ಕೊಳ್ಬೇಡಯ್ಯ ಅಂತ ಹೇಳಿದ್ದು 4 ಗೋಡೆಗಳ ಮುಂದೆ. ಸರಿನಾ ಇದು ಮುಖ್ಯಮಂತ್ರಿಗಳೇ? ನಿಮ್ಮ ಮನಸ್ಸಿಗೆ ಅನಿಸಿರುತ್ತೆ, ನಾನು ಹಂಗೆ ಮಾಡಬಾರ್ದಿತ್ತು, ಏನೋ ಮಾಡಿಬಿಟ್ರಿ ಆಯಿತು.
ನಿಮ್ಮ ಕುರ್ಚಿಯಲ್ಲಿ ಕೂತಾಗ ಹಂಗೆ ಆಡ್ಸತ್ತೇನೋ ಕುರ್ಚಿ, ಯಾರಿಗೆ ಗೊತ್ತು, ಏನೋ ಮಾಡಿಬಿಟ್ರಿ ಆಗೋಯ್ತು, ನೀವು ಹಿರಿಯರೊಬ್ಬರು ಅಂತ ಇಡೀ ರಾಜ್ಯ ಕ್ಷಮಿಸ್ತಿತ್ತು. ಯಾವಾಗ ನೀವು ಒಂದು ಕ್ಷಮೆಯನ್ನು ರಾಜ್ಯದ ಜನರ ಮುಂದೆ ಕಿತ್ತೆಸೆಯೋಕೆ ಬಂದ್ರಿ. ಅವತ್ತು ದಯಾನಂದ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ಮೀಡಿಯಾ ಮುಂದೆ ಬಂದು, ಆ ಹಕ್ಕೇ ಇಲ್ಲ, ಆದರೆ ಮೀಡಿಯಾ ಮುಂದೆ ಬಂದು ಕಮಿಷನರ್ ದಯಾನಂದ್ ಅವ್ರನ್ನ RCB ಸ್ಟ್ಯಾಂಪೇಡ್ ಕೇಸಲ್ಲಿ ಸಸ್ಪೆಂಡ್ ಮಾಡಿ ಅಂತ ಮೌಖಿಕ ಆದೇಶದ ಮೇಲೆ ಆ್ಯಕ್ಷನ್ ತೊಗೊಂಡ್ರಿ. ಅದೇ ಪ್ರೆಸ್ ಮೀಟಲ್ಲಿ ಒಂದು ಸಲ ನಾನು ಹಿಂಗೆ ಮಾಡಿಬಿಟ್ಟು ಎಷ್ಟು ದೊಡ್ಡವ್ರು ಆಗ್ತಿದ್ರಿ ಗೊತ್ತಾ ನೀವು, ಇದಪ್ಪ ಸಿದ್ದರಾಮಯ್ಯನವರು ಅಂದರೆ ಒರಟ, ಆದರೆ ನಿಜವಾಗ್ಲೂ ಮನಸ್ಸು ದೊಡ್ಡದು ಅಂತಿತ್ತು ಇಡೀ ರಾಜ್ಯ. ನಾನೇನೋ ಆ ಗಡಿಬಿಡಿಲಿ ಒತ್ತಡದಲ್ಲಿ ಹಂಗೆ ಮಾಡಿಬಿಟ್ಟೆ. ನಾರಾಯಣ್ ಬರ್ಮನಿ ಅವರೇ, ನಾನು ತುಂಬ ಗೌರವಿಸ್ತೀನಿ ಖಾಕಿಯನ್ನು, ಕ್ಷಮಿಸ್ಬಿಡಿ. ಒಂದೇ ಸೆಂಟೆನ್ಸು. ಎಷ್ಟು ದೊಡ್ಡವ್ರು ಆಗ್ತಿದ್ರಿ ಅಂದರೆ ಇದನ್ನು ಇಡೀ ರಾಜ್ಯ ಮತ್ತು ಭವಿಷ್ಯದಲ್ಲೂ ಇತಿಹಾಸ ನಿಮ್ಮನ್ನು ನೆನಪಿಸ್ಕೊಳ್ತಿತ್ತು. ಇಂಥದ್ದೊಂದು ಘಟನೆ ನಡೆದಿತ್ತು, ಇಂಥ ರಾಜಕಾರಣಿಗಳಿದ್ರು, ತಮ್ಮ ತಪ್ಪಿಗೆ ಓಪನ್ ಆಗಿ ಕ್ಷಮೆ ಕೇಳುವಂತಹ ಹಿರಿಮೆಯ ರಾಜಕಾರಣಿಗಳಿದ್ರು ಅಂತ ಇತಿಹಾಸ ನಿಮ್ಮನ್ನು ನೆನಪಿಸ್ಕೊಳ್ತಾ ಇತ್ತು. ಕ್ಷಮೆ ವ್ಯಕ್ತಿಯನ್ನು ದೊಡ್ಡವರನ್ನಾಗಿ ಮಾಡುತ್ತೆ. ಆದರೆ ಈಗ ನೀವು 4 ಗೋಡೆ ಮಧ್ಯೆ ಅದು ಕ್ಷಮೆ ಅಲ್ಲ, ಬಿಟ್ಬಿಡಿ, ಮನಸ್ಸಿಗೆ ಹಾಕ್ಕೋಬೇಡಿ ಅಂತ ಒಪ್ಕೊಳ್ಳಲ್ಲ. ನಾರಾಯಣ್ ಬರ್ಮನಿ ಅವರು ಯೋಚನೆ ಮಾಡ್ತೀನಿ ಸರ್ ಅಂತ ಅವ್ರ ಮುಂದೆ ಕಣ್ಣೀರಿಡ್ತಾರೆ. ನನಗೆ ಹಿಂಗೆ ಮಾಡಬಾರ್ದು ಸರ್ ನೀವು ಅಂತ ಕಣ್ಣೀರಿಡ್ತಾರಂತೆ. ಕೊನೆಗೆ ಎದ್ದು ಬರ್ತಾರೆ, ಯೋಚನೆ ಮಾಡ್ತೀನಿ ಅಂತ. ಅಲ್ಲಿ ಎಲ್ಲರೂ ಮುಗಿಬಿದ್ದಿದ್ದಾರೆ. ನಾರಾಯಣ್ ಬರ್ಮನಿ ಸಮಾಧಾನ ಮಾಡೋಕೆ ಇದು ಹೊರಗಡೆ ಬರಬಾರ್ದು ಅಂತ. ಆದರೆ ಅದು ಕಡೆಗೆ ಹೊರಗಡೆ ಬಂದಿದೆ. ಒಪ್ಪುಕೊಂಡಿಲ್ಲ ನಾರಾಯಣ್ ಬರ್ಮನಿ ಅವರು. ಎಲ್ಲರೂ ಮನವೊಲಿಸಿದ್ದಾರೆ. ನೋಡಿ, ನಿನ್ನೆ ಪರಮೇಶ್ವರ್ ಅವ್ರು ಬೈಟ್ ಕೇಳಿಸ್ಕೊಳ್ಳಿ, ಇಲ್ಲ ಅದೇನೋ ಹಂಗಾಗ್ಬಿಡ್ತು, ಅವ್ರ ಜೊತೆ ಮಾತಾಡಿದ್ದೀವಿ, HK ಪಾಟೀಲ್ರು ಮಾತಾಡಿದ್ದಾರೆ, ಪೋಸ್ಟಿಂಗು ಕೊಡ್ತೀವಿ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ. ಲಂಚನ ಇದು? ಪೋಸ್ಟಿಂಗ್ ಕೊಟ್ಟು ಅವ್ರಿಗಾದ ಅವಮಾನವನ್ನು ಸರಿ ಮಾಡಿಬಿಡ್ತೀರಾ ನೀವು? ಕೇಳದಲ್ಲಿ ಪೋಸ್ಟಿಂಗ್ ಕೊಟ್ಟು ಏನು ಅಂದ್ಕೊಂಡಿದ್ದೀರಿ ನೀವು? ಎಲ್ಲರನ್ನೂ ಹೇಗೆ ಬೇಕಾದರೂ ಆಡಿಸಬಹುದು ಅಂತ ಅಂದ್ಕೊಂಡಿದ್ದೀರಾ ಅನ್ನೋ ಆಕ್ರೋಶ ಈಗ ಸಿಡಿದಿದೆ. ಪತ್ರ, ಆ ರಾಜೀನಾಮೆ ಪತ್ರ ವೈರಲ್ ಆಗ್ತಿದೆ. ಮತ್ತೊಂದು ಕಡೆ ಇದ್ರ ಹಿಂದೆ ಯಾರೋ ಸಿದ್ದರಾಮಯ್ಯನವ್ರಿಗೆ ಆಗದವರೇ ಇರಬೇಕು, ಯಾರೋ ಮಾಡಿಸ್ತಿದ್ದಾರೆ ಇದನ್ನೆಲ್ಲ ಅನ್ನೋ ಆರೋಪಗಳನ್ನು ಕೂಡ ಸಿದ್ದು ಆಪ್ತರು ಮಾಡ್ತಿದ್ದಾರೆ. ಸಹಜವಾಗಿ ಏನಾಯ್ತಂತೆ ಆವತ್ತಂದರೆ, ಈ ಇನ್ಸಿಡೆಂಟ್ ಆದ ತಕ್ಷಣ ವೇದಿಕೆಯಿಂದ ಇಳಿದು ಒಂದು ಸ್ವಲ್ಪ ಹೊತ್ತು ಆ ಕಾರ್ಯಕ್ರಮದಲ್ಲಿ ಇರಬೇಕಲ್ಲ ಅಂತಿದ್ದಂಥ ನಾರಾಯಣ್ ಬರ್ಮನಿ ಅವರು ತಕ್ಷಣ ಅಲ್ಲಿಂದ ಹೊರಟಿದ್ದಾರೆ. ಯಾರ ಕೈಗೂ ಸಿಕ್ಕಿಲ್ಲ. ಫೋನ್ ಮೇಲೆ ಫೋನ್ ಬಂದಿದೆ, ಯಾರ ಫೋನು ಎತ್ತಿಲ್ಲ. ಕೊನೆಗೆ DK ಶಿವಕುಮಾರ್ ಅವ್ರಿಗೆ ಯಾಕೋ ಈ ಘಟನೆ ನೆನಪಾಗುತ್ತೆ. ಎಲ್ಲಿ ನಾರಾಯಣ್ ಬರ್ಮನಿ ಅಂತ ಕೇಳ್ತಾರಂತೆ ಅವ್ರು 2 ಸಲ. ಏನೋ ಉತ್ತರ ಇಲ್ಲ. ಕಾಲ್ ಮಾಡ್ತಾರೆ, DCM ಕೇಳಿದ ತಕ್ಷಣ ಯಾರು ಆನ್ಸರ್ ಮಾಡಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕಾಲ್ ಮಾಡ್ತಾರಂತೆ, ಆಗಲೂ ಆನ್ಸರ್ ಮಾಡಲ್ಲ. ಏರ್ಪೋರ್ಟಿಗೆ ಹೊರಟಾಗ ಮತ್ತೆ ಕೇಳ್ತಾರಂತೆ DK ಶಿವಕುಮಾರ್ ಅವರು, ಎಲ್ಲಿ ASP ಅಂತ. ಆದರೂ ಆವಾಗಲೂ ಕಾಲ್ ಮಾಡಿದ್ರು, ಯಾರೂ ಕೂಡ ಯಾರ ಪ್ರಯತ್ನಕ್ಕೂ ಕೂಡ ನಾರಾಯಣ್ ಬರ್ಮನಿ ಅವರು ಸಿಕ್ಕಿಲ್ಲ. CM ಮಾಡಿದ ತಪ್ಪಿಗೆ ಅವತ್ತು DCM ಏನಾದರೂ ಕ್ಷಮೆನೋ ಅಥವಾ ಸಮಾಧಾನನೋ ಮಾಡೋರು ಇದ್ರೇನೋ ಯಾರಿಗೆ ಗೊತ್ತು. ಕೊನೆಗೆ ಎಲ್ಲ ಪ್ರಯತ್ನ ಆಗಿದೆ. ಅದಾದಮೇಲೆ ಯಾರ್ಯಾರಿಂದ ಏನೇನಾಗಿದೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಕೇಸ್ ಇಲ್ಲಿಗೆ ಬಂದು ನಿಂತಿದೆ. ಈಗ ಹೇಳ್ತಿರೋದು CM ಕಡೆಯವರು ಕೆಲವರೆಲ್ಲ, ಯಾರದ್ದೋ ಇದೆ ಇಲ್ಲಿ ಕೈವಾಡ, ಇದು CM ಇಮೇಜ್ಗೆ ಬಹಳ ದೊಡ್ಡ ಕಪ್ಪು ಚುಕ್ಕಿ ಆಗಬೇಕು, ಧಕ್ಕೆ ಆಗಬೇಕು, ಜನರು ಸಿಕ್ಕಾಪಟ್ಟೆ ಈ ಕೇಸ್ನ ಬಗ್ಗೆ ಮಾತಾಡಬೇಕು, ರಾಜ್ಯವ್ಯಾಪಿ CMಗೆ ಮುಖಭಂಗ ಆಗಬೇಕು ಅಂತಾನೆ ಈ ಕೇಸನ್ನು ಯಾರೋ ಮಾಡಿಸಿದ್ದಾರೆ ಅಂತೆಲ್ಲ ಆರೋಪಗಳನ್ನೆಲ್ಲ ಮಾಡ್ತಿದ್ದಾರೆ. ಅದು ಏನಾದರೂ ಇದ್ಕೊಳ್ಳಿ. ಆದರೆ ಪಾಪ ಅವರೊಬ್ಬರು ಸೀನಿಯರ್ ಆಫೀಸರು, ಸೀನಿಯರೋ ಜೂನಿಯರೋ, ನಾಳೆಗೆ ಮತ್ತು ಕಾನ್ಸ್ಟೇಬಲ್ಗೆ ಮಾಡಿದ್ರಿ ಅಂತ ಅದನ್ನು ಈಸಿಯಾಗಿ ತಗೊಳ್ಳೋಕ್ಕಾಗಲ್ಲ. ಯಾರಿಗಾದರೂ ಸರಿ, ನಿಮ್ಮ ಮುಂದೆ ಇರುವಂತಹ ಒಬ್ಬ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ನೀವು ಗೌರವ ಕೊಡಬೇಕು. ಯಾಕಂದರೆ ನೀವು ಗೆದ್ದು ಬಂದಿರೋದು ಜನರಿಂದ. ನೀವು ಟಾಪ್ ಪೋಸ್ಟಲ್ಲಿ ಕೂತಿದ್ದೀರಿ ಅಂತ ಮಾತ್ರಕ್ಕೆ ನೀವೇ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ ಕುರ್ಚಿ ಮೇಲೆ. ಕಂಡವ್ರು ಬೇಕು ಅಂತ ಹತ್ಕೊಂಡು ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ CM ಕುರ್ಚಿಲಿ ಅಲ್ವಾ. ಜನ ಮನಸ್ಸು ಮಾಡಿ ಕಳಿಸಿರ್ತಾರೆ. ಸೊ ಇಷ್ಟು ದೊಡ್ಡ ತಪ್ಪು ಮಾಡಬೇಕಿತ್ತ CM? ಅಕಸ್ಮಾತ್ ಮಾಡಿದ್ರೂ ಕ್ಷಮೆ ಕೇಳಬಹುದಿತ್ತಲ್ವ ಅನ್ನೋದು ಈಗ ಚರ್ಚೆಗೆ ಗ್ರಾಸವಾಗಿದೆ. ನಾರಾಯಣ್ ಬರ್ಮನಿ ಅವರ ಮುಂದಿನ ನಡೆ ಏನು ಅನ್ನೋದನ್ನ ನೋಡಬೇಕು. ಒಟ್ಟಿನಲ್ಲಿ ಸರ್ಕಾರಕ್ಕೆ ಚಳಿ ಬಿಡಿಸಿದ್ದಾರೆ ನಾರಾಯಣ್ ಬರ್ಮನಿ ಅವರು ಈ ಒಂದು ಲೆಟರ್ ಮೂಲಕ. ನಾನೇ 5 ವರ್ಷಕ್ಕೆ CM ಅಂತ ಪದೇ ಪದೇ ಘೋಷಣೆಯನ್ನ ಮೊಳಗಿಸ್ತಿರೋ ಮುಖ್ಯಮಂತ್ರಿಗಳ ನೈತಿಕತೆಯನ್ನ ಪ್ರಶ್ನೆ ಮಾಡ್ತಿರುವಂತಹ ಪತ್ರ ಇದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.